ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರೆ ನಷ್ಟಪ್ರಾಯಶಬದೃಶ್ ನಿತ್ಯಂ ಭಾಗವತ ಸೇವ್ಯಾಂ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭೈತಿ ನಶ್ಮಹಂ ಕರೋತಿ ವಾಚಾಲ ಭಂಗಂ ಲಂಘಾಯತೆ ಕಿರಿಮಿತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾದ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸರಾಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧರ ಶ್ರೀಮದ್ ಜಯಪತಾಗ ಸ್ವಾಮಿ ಇದರ ನಮೋ ಚರಮಣಿ ಕರ್ಮರ ಗೌರವತಂ ತಾಯನಕರ ರಾಮಧಾರಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧರ ಶ್ರೀಮದ್ ಭಕ್ತಿ ವೇದಾಂತ ಸ್ವಾಮಿ ಇದರ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ವಾಷಾದ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತ ವೃಂದಂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಇವತ್ತು ಭಗವದ್ಗೀತೆ ಯಥಾರೂಪ. ಸೊ ಭಗವದ್ಗೀತೆ ಆಸ್ ಇಟ್ ಈಸ್. ಸೊ ನಮ್ಗೆ ಬಂದು 18 ಪುರಾಣಗಳು ಇರುತ್ತೆ, ಎಲ್ಲರಿಗೂ ಗೊತ್ತು ಅಲ್ವಾ? ಸೊ ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು, ತಾಮಸ ಪುರಾಣಗಳು, ಪೂರ್ತಿ 18 ಪುರಾಣಗಳು ಇದೆ. ಪೂರ್ತಿ ನೀವು ನೋಡಿದ್ರೆ 4 ಲಕ್ಷ ಶ್ಲೋಕಗಳಿದೆ. ಓಕೆ, ಅದೇ ತರ ವೇದಗಳನ್ನ ನೋಡಿದ್ರೆ 20,000 4 ವೇದಗಳಿರುತ್ತಲ್ವಾ, ರಿಕ್ ಯಜುರ್ ಸಾಮ ಅಥರ್ವಣ. ರಿಕ್ ವೇದಲ್ಲಿ ಇಂಗ್ಲಿಷ್ಲಿ ಹೇಳ್ಬಿಡ್ತೀನಿ, ಕನ್ನಡ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿಲ್ಲ. ಸೊ 10,552 ಋಗ್ವೇದ ಶ್ಲೋಕಗಳು, ಯಜುರ್ವೇದ ಶ್ಲೋಕಗಳು 1975 ಶ್ಲೋಕಗಳು, ಸಾಮವೇದ 1875 ಶ್ಲೋಕಗಳು, ಅಥರ್ವಣ ವೇದ 5,977 ಶ್ಲೋಕಗಳು. ಪೂರ್ತಿ ನಮ್ಗೆ ವೇದಗಳಲ್ಲಿ 20,379 ಶ್ಲೋಕಗಳು ಇದೆ. ರಾಮಾಯಣಲ್ಲಿ ನಮಗೂ 24,000 ಶ್ಲೋಕಗಳಿದೆ. ಅಲ್ಲಿ ನಮಗೂ 500 ಸರ್ಗ, ದಸ ಚಾಪ್ಟರ್ಸ್ ಇದೆ, 7 ಸ್ಕಂದಗಳಿರುತ್ತೆ. ಅದೇ ತರ ನೀವು ಮಹಾಭಾರತ ನೋಡಿದರೆ 1,00,000 ಶ್ಲೋಕಗಳಿದೆ. ಆದರೆ ಭಗವದ್ಗೀತೆಯಲ್ಲಿ ಓನ್ಲಿ 700 ಶ್ಲೋಕಸೇ ಇರೋದು. ಓಕೆ, ಸೊ ಭಗವದ್ಗೀತೆಯಲ್ಲಿ ಎಷ್ಟಿದೆ? ಓನ್ಲಿ 700 ಶ್ಲೋಕಸ್. ಆಕ್ಚುಲಿ ಈ ಭಗವದ್ಗೀತೆ ಎಲ್ಲಿದೆ ಅಂದ್ರೆ ನಮಗೂ ಮಹಾಭಾರತದಲ್ಲಿ ಭೀಷ್ಮ ಪರ್ವ 18 ಪರ್ವಗಳಿರುತ್ತೆ. ಮಹಾಭಾರತದಲ್ಲಿ 18 ಪರ್ವಗಳಲ್ಲಿ ಭೀಷ್ಮ ಪರ್ವ, ಆ ಭೀಷ್ಮ ಪರ್ವ ಅಲ್ಲಿ 25th ಚಾಪ್ಟರ್ ಇಂದ 42 ಚಾಪ್ಟರ್ ತಕ್ಕ ಇರೋದೇ ನಮಗೂ ಭಗವದ್ಗೀತೆ. ಇಲ್ಲಿ ಯಾರು ಎಷ್ಟು ಶ್ಲೋಕಗಳು ಹೇಳಿದ್ದಾರೆ ಅದು ನಾವು ನೋಡೋಣ. ಅದಕ್ಕೆ ಮುಂಚೆ 18 ಅಂದ್ರೆ ಏನೇನು 18 ಬರುತ್ತೆ ಅದ್ರ ಬಗ್ಗೆ ಫಸ್ಟ್ ನಾವು ನೋಡ್ಬಿಡೋಣ. ಇಲ್ಲಿ ಕಾಣಿಸ್ತಾ ಇದೆಯಾ? ಓಕೆ, 5 ವಿಷಯಗಳಿರುತ್ತೆ. ಮಹಾಭಾರತದಲ್ಲಿ 18 ಪರ್ವಗಳು ಇರುತ್ತೆ. ಓಕೆ, ಒಂದು ಸೆಕೆಂಡ್, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಇರುತ್ತೆ. ಓಕೆ, ಥರ್ಡ್ ಏನು, ಈ ಕುರುಕ್ಷೇತ್ರ ಯುದ್ಧ 18 ದಿನ ನಡೀತು. ಫೋರ್ತ್ ಏನು, ಇಲ್ಲಿ ಬಂದು ಅಕ್ಷೌಹಿಣಿ ಸೇನೆಗಳು, ಪೂರ್ತಿ 18 ಅಕ್ಷೌಹಿಣಿ ಸೇನೆಗಳಿತ್ತು. ಓಕೆ, ಸೊ 4 ಫಿಫ್ತ್ ಏನು ಅಂದ್ರೆ 18 ಪುರಾಣಗಳು. ಸ್ಟಾರ್ಟಿಂಗ್ ಹೇಳಿದ್ದೀನಲ್ಲ 18 ಪುರಾಣಗಳು. ಸೊ ಈ ತರ 5-18 ಅನ್ನೋದು ನಮ್ದು ಶಾಸ್ತ್ರಗಳಲ್ಲಿ ಕೊಟ್ಟಿರುತ್ತಾರೆ. ಆಮೇಲೆ ನಾ ಇವಾಗ ಅಕ್ಷೌಹಿಣಿ ಹೇಳಿದ್ದೀನಲ್ವಾ. ಸೊ ಈ ಅಕ್ಷೌಹಿಣಿ ಇವಾಗ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಇದು ಸ್ವಲ್ಪ ಕ್ಲಿಯರ್ ಇಲ್ಲ ಅನಿಸುತ್ತೆ ನೋಡಿ. ಕೌರವர்களுக்கு 11 ಅಕ್ಷೌಹಿಣಿ, ಪಾಂಡವர்களுக்கு 7 ಅಕ್ಷೌಹಿಣಿ ಸೇನೆಗಳಿತ್ತು. ಆದ್ರೆ ಒಂದು ಅಕ್ಷೌಹಿಣಿ ಅಂದ್ರೆ ಏನೇನು, ಒಂದು ನಿಮಿಷ ರೀ, ಸ್ವಲ್ಪ ಕ್ಲಿಯರ್ ಆಗಿರೋ ಪಿಕ್ಚರ್ ತೋರಿಸ್ತೀನಿ. ಇದೆ ಓ ಕೃಷ್ಣ, ಎಲ್ಲಿ ಹೋಯ್ತು? ಓಕೆ, ಕಾಣಿಸಲ್ವೇ? ಕ್ಲಿಯರ್ ಪಿಕ್ಚರ್
ಎಲ್ಲಿದೆ ಏನು ಗೊತ್ತಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ? ಒಂದು ಅಕ್ಷೋಗುಣಿ, ಯಾಕಂದ್ರೆ 18 ಅಕ್ಷೋಗುಣಿ ಅಲ್ಲಿದೆ ಅಂತ ನೋಡಿದೀವಿ. ಸೊ 11 ಅಕ್ಷೋಗುಣಿ ಗೌರವರ್ಗಳ ಸೈಡು, 7 ಅಕ್ಷೋಗುಣಿ ಪಾಂಡವರ್ಗಳ ಸೈಡು. ಇಲ್ಲಿ ಒಂದು ಅಕ್ಷೋಗುಣಿ ಅಂದ್ರೆ ಎಷ್ಟು? ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ? ಒಂದು ಅಕ್ಷೋಗುಣಿ ಅಂದ್ರೆ ಎಷ್ಟು? ರಥಗಳು 21,870 ರಥಗಳು, ಆನೆಗಳು 21,870 ಆನೆಗಳು, ಮತ್ತೆ ಕುದುರೆಗಳು 65,610, ಮತ್ತೆ ಸೋಲ್ಜರ್ಸ್ ನಡ್ಕೊಂಡು ಹೋಗಿ ಜಗಳ ಮಾಡ್ತಾರಲ್ವಾ, ಸೊ ಅವ್ರು ಮಾತ್ರ. ಓಕೆ, ಮತ್ತೆ ಆನೆ ಮೇಲ್ಗಡೆ ಕುದುರೆ ಮೇಲ್ಗಡೆ ರಥದಲ್ಲಿರೋರು ಅದೆಲ್ಲ ಬಿಟ್ಟು ಓನ್ಲಿ ನಡ್ಕೊಂಡೋಗು ಜಗಳ ಮಾಡೋ ಸೋಲ್ಜರ್ಸು 1,09,350. ಓಕೆ, ಸೋಲ್ಜರ್ಸ್. ಸೊ ಇದೆಲ್ಲ ಏನು? ಒಂದು ಅಕ್ಷೋಗುಣಿ. ಓಕೆ, ಆದ್ರೆ ಅಲ್ಲಿ 18 ಅಕ್ಷೋಗುಣಿ ಇತ್ತಲ್ವಾ? ಆದ್ರೆ 18 ಅಕ್ಷೋಗುಣಿಲಿ ಎಷ್ಟು ಜನ ಇದ್ರು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ? 18 ಅಕ್ಷೋಗುಣಿಲಿ ಇಲ್ಲಿ ನೋಡಿ, ರಥಗಳು ಎಷ್ಟು ಇದೆ 18 ಅಕ್ಷೋಗುಣಿಗೂ? 3,93,660. ಎಷ್ಟು ಆನೆಗಳು ಅಲ್ಲಿ ಜಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು? 3,93,660. ಮತ್ತೆ ನಡ್ಕೊಂಡೋಗಿ ಜಗಳ ಮಾಡೋ ಆ ಸೋಲ್ಜರ್ಸು 19 ಲಕ್ಷ, ಸಾರಿ 19 lakhs, 19,68,300. ಓಕೆ, ಮತ್ತೆ ಕುದುರೆಗಳು 11,80,980. ಅಷ್ಟು ಕುದುರೆಗಳು ಪಾರ್ಟಿಸಿಪೇಟ್ ಮಾಡಿದೆ. ಓಕೆ, ಪೂರ್ತಿ ಇದೆಲ್ಲ ನಾಶ ಆಯ್ತು. ಯಾರಾದ್ರೂ ಬದುಕಿದೆ? ಇಲ್ಲ, 5 ಜನ ಬಿಟ್ಟು. ಸೊ ಮತ್ತೆ ಇದು ಏನು ಅಂದ್ರೆ ಇಂಪಾರ್ಟೆಂಟ್ ಶ್ಲೋಕಸ್ ಇದೆಲ್ಲ. ಸೊ ಮತ್ತೆ ಬರೋ ಕ್ಲಾಸಲ್ಲಿ ಇದ್ರ ಬಗ್ಗೆ ನಿಮ್ಗೆ ಕೇಳ್ತೀನಿ. ಓಕೆ, ಸೊ ಇವಾಗ ನಾವು 18 ಅಕ್ಷೋಗುಣಿ ಸೇನೆ, ಸೊ ಮತ್ತೆ ಅದೆಲ್ಲ ನೋಡಿದ್ವಿ, ಎಷ್ಟು ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಈ ತರ ಯುದ್ಧ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಮುಂಚೆ ನಾವು ಈ ಭಗವದ್ಗೀತೆಯಲ್ಲಿ 5 ಮೇನ್ ಪಾಯಿಂಟ್ಸ್ ಇದೆ, 5 ಮೇನ್ ಟಾಪಿಕ್ಸ್ ಇದೆ. ಅದು ಏನು ನೋಡ್ಬಿಡೋಣ. ಸೊ ನಮಗೂ ಭಗವದ್ಗೀತೆಯಲ್ಲಿ 5 ವಿಷಯಗಳು ಇರುತ್ತೆ. ಏನು? ಈಶ್ವರ ಭಗವಂತ ಬಗೆ, ಜೀವ ನಮ್ಮ ಬಗೆ ಜೀವಾತ್ಮ ಬಗೆ, ಪ್ರಕೃತಿ ಇಯರ್ಕೆ ನೇಚರ್, ಓಕೆ, ಆಮೇಲೆ ಏನು? ಕಾಲ ಕರ್ಮ. ಓಕೆ, ಸೊ ಈ ತರ ಇರುತ್ತೆ. ಸೊ ನಾವು ಭಗವದ್ಗೀತೆಯಲ್ಲಿ ಈ 5 ವಿಷಯಗಳು ಖಂಡಿತ ನಾವು ನೋಡ್ತೀವಿ. ಈಶ್ವರ, ಜೀವ, ಪ್ರಕೃತಿ, ಕರ್ಮ, ಕಾಲ. ಓಕೆ, ಭಗವದ್ಗೀತೆಯಲ್ಲಿ 5 ಮೇನ್ ಟಾಪಿಕ್ಸ್ ಇದೆ ಇರೋದು. ಆಮೇಲೆ ಭಗವದ್ಗೀತೆಯಲ್ಲಿ ಯಾರ್ಯಾರು ಎಷ್ಟು ಶ್ಲೋಕಗಳು ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ. ಸೊ ಇದೆಲ್ಲ ಬಂದು ಇಟ್ಸ್ ಇಂಪಾರ್ಟೆಂಟ್ ಶ್ಲೋಕಾಸ್. ಇದೆಲ್ಲ ಇಂಪಾರ್ಟೆಂಟ್ ಶ್ಲೋಕಾಸೇ. ಇದು ತಮಿಳ್ದು. ಓಕೆ, ನಾವು ಇವಾಗ ಎಷ್ಟು ಶ್ಲೋಕ ಮಾತಾಡಿದಾರೆ ಅದ್ರ ಬಗ್ಗೆ ನೋಡ್ಬಿಡೋಣ. ಕೃಷ್ಣರ್ 574 ಶ್ಲೋಕ ಅಲ್ಲಿರೋ 700 ಶ್ಲೋಕ ಅಲ್ವಾ? ಭಗವದ್ಗೀತೆಯಲ್ಲಿ ಎಷ್ಟಿದೆ? 700 ಶ್ಲೋಕಾಸು. ಅಲ್ಲಿ ಕೃಷ್ಣ ಮಾತಾಡಿದ ಶ್ಲೋಕಗಳು 574. ಓಕೆ, ಅರ್ಜುನ ಮಾತಾಡಿದ್ದು 84. ಓಕೆ, ಆಮೇಲೆ ಸಂಜಯ ಮಾತಾಡಿದ ಆ ಶ್ಲೋಕಗಳು 41. ಧೃತರಾಷ್ಟ್ರ ಮಾತಾಡಿದ್ದು ಒಂದೇ ಒಂದು ಶ್ಲೋಕ, ಫಸ್ಟ್ ಶ್ಲೋಕ ಧೃತರಾಷ್ಟ್ರ ಮಾತಾಡಿದ್ದು. ಸಂಜಯಂದು 41, ಅರ್ಜುನ ಮಾತಾಡಿದ್ದು 84, ಕೃಷ್ಣ ಅದು 574. ಸೊ ನೀವು ಟೋಟಲ್ ಮಾಡಿದರೆ ನಮಗೂ 700 ಶ್ಲೋಕಾಸ್ ಬಂದ್ಬಿಡುತ್ತೆ. ಸೊ ನಾವು ಮಹಾಭಾರತದಲ್ಲಿ ಈ ಭಗವದ್ಗೀತೆ ಎಲ್ಲಿದೆ, ಭೀಷ್ಮ ಪರ್ವಲ್ಲಿದೆ, ಸೊ ಅದೆಲ್ಲ ನೋಡಿ ಆಯ್ತು. ಆಕ್ಚುಲಿ ನೀವು ನೋಡಿದ್ರೆ
ಭಗವದ್ಗೀತೆ ಭಗವದ್ಗೀತೆ ಅಂದರೆ ಏನು ಅಂದರೆ ಭಗವಂತ ಹಾಡು ಭಗವಂತ ಹಾಡಿದಾರಂತೆ. ಅವ್ರು ಮಾತಾಡಿದೇ ಹಾಡು ಥರ ಇರುತ್ತೆ. ಅದೇ ಭಗವಂತ ಹಾಡಿದ ಹಾಡು, ಅದಕ್ಕೆ ಭಗವದ್ಗೀತೆ ಬರುತ್ತೆ. ಮತ್ತೆ ಇವಾಗ ಅಸ್ತ್ರ ಅಂದರೆ ಏನು? ಆಯುಧಗಳು ಅಲ್ವಾ? ಸೊ ವೆಪನ್ಸ್. ಆ ಥರ ಶಾಸ್ತ್ರ ಅಂದರೆ ಏನು? ನಮ್ಮನ್ನೇ ಪರ್ಫೆಕ್ಟಾಗಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮನ್ನೇ ಕರ್ಕೊಂಡು ಹೋಗೋದು ಶಾಸ್ತ್ರಗಳು. ಸೊ ಆ ಥರ ಇದು ಶ್ರೇಷ್ಠವಾದ ಶಾಸ್ತ್ರ. ಶಾಸನಾದಿ ಇದು ಶಾಸ್ತ್ರ. ಸೊ ಅಷ್ಟೊಂದು ಶ್ರೇಷ್ಠವಾದುದು ಈ ಭಗವದ್ಗೀತೆ. ಸೊ ಇಂಪಾರ್ಟೆಂಟ್ ಏನು ಅಂದರೆ ಈ ಭಗವದ್ಗೀತೆ ಮನುಷ್ಯರಿಗೂ ಕೊಟ್ಟಿದ್ದ ಬುಕ್ಲೆಟ್, ಮ್ಯಾನ್ಯುಯಲ್ ಬುಕ್ ಇದು. ಸೊ ಮನುಷ್ಯರು ಈ ಪ್ರಪಂಚದಲ್ಲಿ ಯಾವ ಥರ ನಾವು ನಡಿಬೇಕು, ಯಾವ ಥರ ನಾವು ಮಾತಾಡಬೇಕು, ಯಾವ ಥರ ನಮ್ಮ ಲೈಫ್ ಜೀವನ ಇರಬೇಕು, ಸೊ ಪೂರ್ತಿ ನಾವು ಆ ಥರ ಇರಬೇಕು. ಇವಾಗ ಎಕ್ಸಾಂಪಲ್ ನೀವು ನೋಡಿದರೆ, ಒಂದು ವಾಷಿಂಗ್ ಮಿಷಿನು ಏನಾದೊಂದು ತಗೊಳ್ಳಿ, ಅಲ್ಲಿ ನಮಗೂ ಮ್ಯಾನ್ಯುಯಲು ಇಲ್ಲಾಂದ್ರೆ ಬುಕ್ಲೆಟ್ ಏನಾದ್ರು ಕೊಟ್ಟಿರ್ತಾರೆ. ಸೊ ಅದು ಯಾವ ಥರ ಆಪ್ರೇಟ್ ಮಾಡಬೇಕು, ಆನ್ ಆಫ್ ಮತ್ತು ಏನೇನು ಯಾವ ಥರ ಮಾಡಬೇಕು ಅನ್ನೋ ಅಲ್ಲಿ ನಮ್ಗೆ ಕೊಟ್ಟಿರ್ತಾರೆ. ಅದೇ ನಾವು ನೋಡಿಲ್ಲ, ನಾವೇ ಆಪ್ರೇಟ್ ಮಾಡ್ತೀನಿ, ನೀವೇ ಎಲ್ಲ ಬಟನ್ ಟೊಕ್ಕನು ಪ್ರೆಸ್ ಮಾಡಿದರೆ ಏನಾಗುತ್ತೆ? ಆವತ್ತಿನ ದಿನ ಹೋಯ್ತು, ಆ ಮಿಷಿನು ಹೋಯ್ತು. ಆ ಥರ ನಮಗೂ ಶಾಸ್ತ್ರಗಳಲ್ಲಿ ಕೊಟ್ಟಿರುತ್ತೆ, ಮನುಷ್ಯರು ಈ ಭೂಲೋಕದಲ್ಲಿ ಈ ಥರ ನಡಿಬೇಕು, ಈ ಥರ ಮಾತಾಡಬೇಕು, ಈ ಥರ ಅವ್ರ ಜೀವನ ನಡೆಸಬೇಕು. ಆ ಥರ ನಮ್ಗೆ ಕೊಟ್ಟಿರೋದೇ ಏನು? ಈ ಭಗವದ್ಗೀತೆ. ಸೊ ನೀವು ನೋಡಿದರೆ ಎಲ್ಲ ಉಪನಿಷಗಳಲ್ಲಿ ಸಾರಂತೆ ಏನು? ಈ ಭಗವದ್ಗೀತೆ ಅಷ್ಟೊಂದು ಶ್ರೇಷ್ಠವಾದದು. ಆಕ್ಚುಲಿ ವೇದಂ ಅಂದ್ರೆ ಏನು, ವೇದಾಂತಂ ಅಂದ್ರೆ ಏನು? ಸೊ ಅದ ಬಗ್ಗೆ ಇವಾಗ, ಯಾಕಂದ್ರೆ ಇದೆಲ್ಲ ಬೇಸಿಕ್. ಓಕೆ, ಸೊ ಅದಕ್ಕೆ ನಿಮ್ಗೆ ಕೇಳ್ತಾ ಇರೋದು. ಆಕ್ಚುಲಿ ವೇದಂ ಅಂದ್ರೆ ನಮಗೂ ಈ ಶರೀರ ಯಾವ ಥರ ನಾವು ರಕ್ಷಣೆ ಮಾಡಬೇಕು, ಮತ್ತೆ ಯಾವ ಥರ ನಾವು ಪುರುಷಾರ್ಥಗಳು ಇರುತ್ತಲ್ವಾ, ಧರ್ಮಾರ್ಥ ಕಾಮ ಮೋಕ್ಷ, ಆ ಥರ ಯಾವ ಥರ ನಡೆಸಬೇಕು. ಸೊ ಅದೆಲ್ಲ ನಮ್ಗೆ ವೇದಗಳು ಕೊಟ್ಟಿರ್ತಾರೆ. ಆದರೆ ನಮ್ಮ ಈ ಶರೀರ ಅದು ಇಟ್ಕೊಂಡು ನಾವು ಪುರುಷಾರ್ಥಗಳು ಮಾಡಿ ಸ್ವರ್ಗ ಹೋಗೋದು, ಸಂತೋಷ ಅನುಭವಿಸೋದು, ಸೊ ಇದೆಲ್ಲ ನಮ್ಗೆ ಬರುತ್ತೆ. ಇದೆಲ್ಲ ವೇದಗಳು. ವೇದಾಂತ ಅಂದ್ರೆ ಏನು ಅಂದ್ರೆ, ವೇದ ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ವೇದಾಂತ ಅಂದ್ರೆ ಅದು ಆತ್ಮ ಬಗ್ಗೆ. ಓಕೆ, ವೇದ ಅಂದ್ರೆ ಏನು? ವೇದಾಂತಂ ಓನ್ಲಿ ಫಾರ್ ಆತ್ಮ. ನಾನು ಆತ್ಮ, ಆಧ್ಯಾತ್ಮಿಕ ಲೋಕ ಯಾವ ಥರ ಹೋಗೋದು, ಯಾವ ಥರ ಭಕ್ತಿ ಮಾಡೋದು, ಇದೆಲ್ಲ ನಮ್ಗೆ ವೇದಾಂತದಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ವೇದಂ ಅಂದ್ರೆ ಏನು, ವೇದಾಂತಂ ಅಂದ್ರೆ ಏನು ಇವಾಗ ಗೊತ್ತಾಯ್ತು. ಮತ್ತೆ ನಾವು ಈ ವೇದಂ ಅಂದ್ರೆ ನಮ್ಗೆ ಗೊತ್ತಲ್ವಾ, ಋಕ್ಯಜುರ್ ಸಾಮ ಅಥರ್ವಣ. ಸೊ ಈ ವೇದಗಳೆಲ್ಲ ಇರುತ್ತೆ. ಅದೆಲ್ಲ ಆಕ್ಚುಲಿ ನಾವು ನೋಡ್ಬೇಕಂದ್ರೆ ಸಂಹಿತ, ಆಮೇಲೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್. ಸೊ ಇದೆಲ್ಲ ಏನು ಅಂದ್ರೆ ಈ ವೇದಗಳನ್ನ ಒಂದೊಂದು ಪಾರ್ಟ್. ಸೊ ನಾವು ತಿಳ್ಕೊಬೇಕಂದ್ರೆ ಇದೆಲ್ಲ ತಿಳಿಸ್ಕೋಬೇಕು. ಆದರೆ ನಾವು ಭಗವದ್ಗೀತೆ ಓದಿದ್ರೆ ನಿಜವಾಗ ನಾವು ಯಾರು, ನಮ್ಮ ತಂದೆ ಯಾರು, ನಮ್ಮ ತಂದೆ ಹತ್ರ ಹೋಗೋಕ್ಕೂ ಏನ್ ದಾರಿ ಇದೆ, ಇದೆಲ್ಲ ನಮಗೂ ಹೇಳೋದು ಏನು ಅಂದ್ರೆ ಭಗವದ್ಗೀತೆ. ಸೊ ಭಗವದ್ಗೀತೆ ನಾವು ಕಳ್ಕೊಂಡಿದ್ರೆ ಎಲ್ಲವೂ ನಮ್ಗೆ ಸಿಕ್ಕುತ್ತೆ. ಸೊ ಮುಖ್ಯವಾಗ ಈ ಭೌತಿಕ ಲೋಕದಲ್ಲಿ ಯಾವ ಥರ ನಡ್ಕೋಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಯಾವ ಥರ ಹೋಗೋದು ಅದು ಗೊತ್ತಾಗುತ್ತೆ. ಭಗವಂತನಿಗೆ ಯಾವ ಥರ ನಾವು ಭಕ್ತಿ ಮಾಡಬೇಕು, ಯಾವ ಥರ ನಾವು ಸೇವೆ ಮಾಡಬೇಕು, ನಮ್ಮ ಪ್ರಜ್ಞೆ ಯಾವ ಥರ ಇರಬೇಕು, ಇದು ಎಲ್ಲ ನಮಗೂ ಭಗವದ್ಗೀತೆಯಲ್ಲಿ ಕೊಟ್ಟಿರ್ತಾರೆ. ಸೊ ನೋಡಿ, ಓನ್ಲಿ ಫಾರ್ 700 ಶ್ಲೋಕಾಸ್. ಸೊ ಒಂದೊಂದು ಶ್ಲೋಕ ಎಷ್ಟೋ ಅರ್ಥಗಳಿರುತ್ತೆ. ಅದು ತಿಳ್ಕೊಬೇಕಂದ್ರೆ ಅಷ್ಟು
ಜ್ಞಾನ ನಮ್ಗೆ ಬೇಕಾಗತ್ತೆ. ಆದರೆ ಇದು ತಿಳ್ಕೊಬೇಕಂದ್ರೆ ಏನಾದರೂ ಒಂದು ಇವಾಗ ನಾವು ಕಾಲೇಜು ಅಡ್ಮಿಷನ್ ಮಾಡಬೇಕಂದ್ರೆ ನಮ್ಗೆ ಏನು ಕ್ವಾಲಿಟೀಸ್ ಬೇಕು? ನಾವು +2 ಅದಾವುದು PUC ಓದಿರಬೇಕು. ಆವಾಗ ನಮ್ಗೆ ಕಾಲೇಜ್ ಅಡ್ಮಿಷನ್ ಮಾಡೋಕ್ಕಾಗತ್ತೆ ಇಲ್ವಾ? ಸೊ ಆ ಥರ ಇಲ್ಲಿ ನಾವು ಭಗವದ್ಗೀತೆ ಓದೋಕ್ಕೆ ಏನಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ, ಇಲ್ಲಾಂದರೆ ಏನಾವುದು ಒಂದು ಬೇಕಾಗುತ್ತಾ ಅಂದರೆ ಏನಿಲ್ಲ. ಏನು ಏನಿಲ್ಲ. ಸೊ ಫಸ್ಟ್ ನಮಗೂ ಸಂಬಂಧ, ಅವಿಧೇಯ, ಪ್ರಯೋಜನ, ಅಧಿಕಾರಿ ಈ 4 ಬೇಕಾಗತ್ತೆ. ಸಂಬಂಧ ಫಸ್ಟ್ ಏನು ಸಬ್ಜೆಕ್ಟ್ ಇದೆ, ಓಕೆ. ಅಭಿಧೇಯ, ಸೊ ಆ ಭಗವಂತನ ಹತ್ರ ಹೋಗೋಕೆ ಏನು ದಾರಿ, ಪ್ರಯೋಜನ, ಅದು ಕಳ್ಕೊಂಡಿದ್ರೆ ನಮ್ಗೇನು ಪ್ರಯೋಜನ? ಸೊ ನಮ್ಮ ಗೋಲ್ ಏನು? ಸೊ ಅದೆಲ್ಲ ನಮ್ಗೆ ಅಧಿಕಾರಿ. ಸೊ ಕ್ವಾಲಿಫಿಕೇಶನ್ ಏನಾದ್ರು ಬೇಕಾ? ಏನಿಲ್ಲ. ಒನ್ಲಿ ನಾವು ಗುರು ಹೇಳೋದು ಕೇಳಿದರೆ ಸಾಕು. ಕೇಳಿದರೆ ಸಾಕು, ನಿಮ್ಮ ಕಿವಿ ಕೊಟ್ಟಿದ್ರೆ ಸಾಕು. ಅಷ್ಟು ದೀರ್ಘವಾಗ ನಾವು ಹೇಳೋದನ್ನ ಕೇಳಿದರೆ ಸಾಕಾಗುತ್ತೆ. ಓಕೆ. ಸೊ ಇಷ್ಟು ಆ್ಯಕ್ಚುಲಿ ನೀವು ನೋಡಿದರೆ ನಮಗೂ ಬಂದು ಈ ಭಗವದ್ಗೀತೆ ಬಗ್ಗೆ ಮಧ್ವಾಚಾರ್ಯರು, ಗೌಡಿಯ ಸಂಪ್ರದಾಯಗಳು ಅವರು ಆಗಲಿ, ಯಮುನಾಚಾರ್ಯರು, ರಾಮಾನುಜರು, ಬಳದೇವ ವಿದ್ಯಾಭೂಷಣು, ವಿಶ್ವನಾಥ ಚಕ್ರವರ್ತಿ ತಾಹೂರು, ಶ್ರೀಧರ ಸ್ವಾಮಿಗಳು, ಸೊ ಎಲ್ಲರ ವ್ಯಾಕರಣ ಮಾಡಿದ್ದಾರೆ. ಎಲ್ಲರೂ ಇದಕ್ಕೆ ಬಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಶ್ರೇಷ್ಠವಾದದು ಈ ಭಗವದ್ಗೀತೆ. ಸೊ ನಿಜವಾಗ ನಾವು ನೋಡಿದರೆ 7 ವಿಷಯಗಳು, 7 ವಿಷಯಗಳು, ಅದು ಬಂದು 7 ಮುಕ್ತಿ ಸ್ಥಳ, ಅದಿಲ್ಲ ಟಕ್ಕುನು ಆ 7 ಬಂದ್ಬಿಟ್ಟಿದೆ ನೆನಪಲ್ಲಿ. ಓಕೆ. ಸೊ ಇಲ್ಲಿ ಬಂದು ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಈ 4 ಜನನ ಇಟ್ಕೊಂಡಿದ್ರೆ ಸಾಕು. ಇಲ್ಲಾಂದ್ರೆ ಯಾರಾದ್ರೂ ಒಬ್ಬರನ್ನೇ ನಾವು ಇಟ್ಕೊಂಡಿದ್ರೆ ಸಾಕು. ನಮಗೂ ಪುನರ್ಜನ್ಮನ ವಿದ್ಯತೆ, ಮತ್ತೆ ಅವರು ಹುಟ್ಟೋ ಅವಶ್ಯಕತೆ ಇಲ್ಲಂತೆ. ಗೀತಾ, ಗಂಗಾ ಚ ಗಾಯತ್ರಿ, ಗೋವಿಂದೋ ಋತಿ ಸಂಹಿತಾ, ಕಖಾರ ಸಂಯೋಗಾತ್ ಪುನರ್ಜನ್ಮನ ವಿದ್ಯತೆ, ಮತ್ತೆ ಅವರು ಹುಟ್ಟೋ ಅವಶ್ಯಕತೆ ಇಲ್ಲಂತೆ. ಸೊ ಗೀತಾ ಓದಿದ್ರೆ ಸಾಕು, ಗೀತಾ ತಿಳ್ಕೊಂಡಿದ್ರೆ ಸಾಕು, ಮತ್ತೆ ಅವರ ಹುಟ್ಟೋ ಅವಶ್ಯಕತೆ ಇಲ್ಲ. ಅಷ್ಟೊಂದು ಶ್ರೇಷ್ಠವಾದದೇನು ಈ ಭಗವದ್ಗೀತೆ. ಓಕೆ. ಸೊ ಈ ಭಗವದ್ಗೀತೆಯಲ್ಲಿ ನಮಗೂ 3 ವಿಷಯಗಳು: ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ. ಆದರೆ ಇವಾಗ ನೆನಪು ಇಟ್ಕೋಬೇಕಂದ್ರೆ ಒಂದು ಕ್ರೀಮ್ ಬಿಸ್ಕೆಟ್ ಮೇಲ್ಗಡೆ ಒಂದು ಬಿಸ್ಕೆಟ್ ಇದೆಯಾ, ಕೆಳಗೆ ಒಂದು ಬಿಸ್ಕೆಟ್ ಇದೆಯಾ, ಆದರೆ ಕ್ರೀಮ್ ಎಲ್ಲಿದೆ? ಮಧ್ಯದಲ್ಲಿದೆ ಅಲ್ವಾ? ಇಟ್ಸ್ ವೆರಿ ಟೇಸ್ಟಿ. ಸೊ ಚಿಕ್ಕ ಮಕ್ಕಳು ತಿನ್ಬೇಕಂದ್ರೆ 2 ಬಿಸ್ಕೆಟು ಎದ್ಬಿಟ್ಟು ಮಧ್ಯದಲ್ಲಿರುವ ಕ್ರೀಮ್ ಮಾತ್ರ ತಿಂತಾರೆ ಅಲ್ವಾ? ಯಾಕಂದ್ರೆ ಇಟ್ಸ್ ವೆರಿ ವೆರಿ ಟೇಸ್ಟಿ ಅಲ್ವಾ? ಸೊ ಅದೇ ತರ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ ಅಲ್ವಾ? ಸೊ ಅಲ್ಲಿ ಬಂದು ಫಸ್ಟ್ 6 ಅಧ್ಯಾಯಗಳು ನಮಗೂ ಕರ್ಮಯೋಗ. ಓಕೆ. ಮತ್ತೆ ಮಧ್ಯದಲ್ಲಿರೋ 7-12 ಅಧ್ಯಾಯಗಳು ನಮಗೂ ಭಕ್ತಿ ಯೋಗ. ಅದೇ ಕ್ರೀಮ್ ಬಿಸ್ಕೆಟ್ಸ್ ವೆರಿ ಟೇಸ್ಟಿ, ಕ್ರೀಮಿ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ದಟ್ ಈಸ್ ಭಕ್ತಿ ಯೋಗ. ಸೊ ಲಾಸ್ಟ್ ಇರೋ 13-18 ಅದು ಬಂದು ಜ್ಞಾನ ಯೋಗ. ಓಕೆ. ಸೊ ಈ ತರ 3 ಯೋಗಗಳು ನಮಗೂ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಬಹುದು. ಮತ್ತೆ ಆಕ್ಚುಲಿ ಎಷ್ಟೊಂದು ಶ್ರೇಷ್ಠ, ಯಾಕಂದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ನಾವು ಭಗವಂತ ಹತ್ರ ಹಿಂದೆ ಧರ್ಮಗಳು ಆಗಲಿ ಎಲ್ಲ ಜ್ಞಾನಗಳು ನಾವು ತಿಳ್ಕೊಬಹುದು. ನಾವೇ ಸ್ವಯಜ್ಞವಾಗಿ ನಾವು ಏನ್ ಮಾಡಕ್ಕಾಗಲ್ಲ. ಸೊ ಎಲ್ಲ ನಾವು ಎಲ್ಲಿಂದ ತಿಳ್ಕೊಬೇಕು? ಭಗವಂತ ಹತ್ರ ಹಿಂದೆ ತಿಳ್ಕೊಬೇಕು. ಸೊ ಅದು ಆಧ್ಯಾತ್ಮಿಕ ಅಂತ ಹೇಳ್ತಾರಲ್ವಾ, ಆತ್ಮ ಬಗ್ಗೆ ಹೇಳೋದೇ ಆಧ್ಯಾತ್ಮಿಕ. ಸೊ ಇದು ಅಷ್ಟೊಂದು ಶ್ರೇಷ್ಠವಾದ ಜ್ಞಾನ ಇದು.
ಇವಾಗ ಆಹಾರ ನಿತ್ರ ಭಯ ಮೈಥುನ ಚ ಸಮಾನಂ ಏತತ್ ಪಶುಪಿರ್ ಸಮ ಪಶುಪಿರ್ ನರಣಂ ಧರ್ಮೋ ಹಿ ದೇಶಾಮಿಕೋ ವಿಶೇಷೋ ಧರ್ಮೇನ ಹೀನಾಂ ಪಶುಪಿರ್ ಸಮಾನಂ. ನಾವು ಈ ಧರ್ಮ ಈ ಶಾಸ್ತ್ರಗಳ ಬಗ್ಗೆ ನಾವು ತಿಳ್ಕೊಂಡು ಅದ್ರ ಬಗ್ಗೆ ನಾವು ನಡ್ಕೊಂಡಿಲ್ಲ ಅಂದ್ರೆ ಅವರು ಮನುಷ್ಯರಿಲ್ಲಂತೆ, ಅವರೆಲ್ಲ ಪಶುವಿರ್ ಸಮಾನ, ಮಿರುಗಗಳಿಗೂ ಸಮ. ನಾವು ಧರ್ಮ ಇದೇ ಧರ್ಮ, ಈ ಧರ್ಮ ಪ್ರಕಾರ ನಾವು ನಡ್ಕೋಬೇಕಂತೆ. ಆ ಧರ್ಮ ಪ್ರಕಾರ ನಾವು ನಡ್ಕೊಂಡಿಲ್ಲ ಅಂದ್ರೆ ಅವರೆಲ್ಲ ಯಾರು? ಮನುಷ್ಯರಲ್ಲ, ಎಲ್ಲ ಮಿರುಗಗಳಿಗೂ ಸಮ. ಮುಖ್ಯವಾಗ ನಾವಿಲ್ಲಿ ನೋಡಿದ್ರೆ ಪರಶುರಾಮರು ಈ ಕುರುಕ್ಷೇತ್ರ ಈ ಯುದ್ಧಗಳ ಇವಾಗ ಇವರು ಯುದ್ಧ ಮಾಡ್ತಾರಲ್ವಾ, ಕೌರವರು ಪಾಂಡವರು. ಸೊ ಇದಕ್ಕೆ ಮುಂಚೆ ನೀವು ನೋಡಿದರೆ ಪರಶುರಾಮರು ಆ ಜಾಗದಲ್ಲಿ 21 ಟೈಮ್ಸ್ ಕ್ಷತ್ರಿಯರುಗಳನ್ನು ಸಾಯಿಸಿದಾರಂತೆ. ಸೊ ಆ ಥರ ಸಾಯಿಸಿರೋದಿಂದು ಅಲ್ಲಿ ಸಮಂತ ಪಂಚಕ ಅನ್ನು ಅವರೇ ಅಲ್ಲಿ ಬಂದು ಮಾಡಿದಾರಂತೆ. ಆ ರಥದಿಂದ ಅಷ್ಟು ದೊಡ್ಡ ದೊಡ್ಡ ಕುಳಗಳು ಕೆರೆಗಳು ಮಾಡಿದಾರಂತೆ. ಸೊ ಪರಶುರಾಮರು ಈ ತರ ಧರ್ಮಕ್ಕೋಸ್ಕರ ಆ ತರ ಅದಕ್ಕೆ ಅಲ್ಲಿ ಬಂದು ಗುರುಕ್ಷೇತ್ರ ಅದು ಬಂದು ಧರ್ಮಕ್ಷೇತ್ರ ಅಂತ ಹೇಳ್ಬೇಕು. ಮುಖ್ಯವಾಗಿ ನೀವು ನೋಡಿದರೆ ಈ ತರ ಗ್ರಹಣಗಳು ಬರುತ್ತಲ್ಲ, ಸೂರ್ಯಗ್ರಹಣ, ಚಂದ್ರಗ್ರಹಣ. ಆ ಗ್ರಹಣಲ್ಲಿ ಎಲ್ಲ ದೇಶದಲ್ಲಿ ಆ ಕಾಲದಲ್ಲಿ ಎಲ್ಲ ದೇಶದಲ್ಲಿರೋರು ಗುರುಕ್ಷೇತ್ರ ಹೋಗಿ ದರ್ಪಣ ಮಾಡಿ ಆಮೇಲೆ ಎಲ್ಲ ಬ್ರಾಹ್ಮಣರಿಗೂ ದಾನ ಮಾಡೋದೆಲ್ಲ ಮಾಡ್ತಾರಂತೆ. ಕಾರಣ ಏನು ಅಂದ್ರೆ ಆ ಪರಶುರಾಮರು ಅಲ್ಲಿ ಆ ಥರ ಧರ್ಮಕ್ಕೋಸ್ಕರ ಅಲ್ಲಿ ಯುದ್ಧ ಮಾಡಿ ಸಮಂತ ಪಂಚಕಲ್ಲ ಮಾಡಿದಾರಲ್ವ, ಅದಕ್ಕೋಸ್ಕರ. ಓಕೆ, ಅದೇ ತರ ಇವಾಗ ದುರ್ಯೋಧನನ್ ಸೈಡು ಅವರೆಲ್ಲ ಗೌರವರ್ಗಳು 11 ಅಕ್ಷೋಹಿಣಿ ಹೇಳಿದ್ದೀನಲ್ವಾ, ಅಲ್ಲಿ ಬಂದು ಸೇನಾಧಿಪತಿ ಯಾರು ಅಂದ್ರೆ ಭೀಷ್ಮರು. ಓಕೆ, ಸೊ ಅದೇ ತರ ಯುಧಿಷ್ಠಿರ ಸೈಡು ಪಾಂಡವರುಗಳು ಇವರ ಹತ್ರ 7 ಅಕ್ಷೋಹಿಣಿ 7 ಅಕ್ಷೋಹಿಣಿ ಇದೆ. ಇಲ್ಲಿ ಬಂದು ಸೇನಾಧಿಪತಿ ಯಾರು ಅಂದ್ರೆ ದೃಷ್ಟದ್ಯುಮ್ನ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಆಮೇಲೆ ಮತ್ತೆ ಏನಾದ್ರು ಬಿಟ್ಟಿದ್ದೀನಾ ಇಂಪಾರ್ಟೆಂಟ್ ಪಾಯಿಂಟ್ಸ್? ಸೊ ಇಂಪಾರ್ಟೆಂಟ್ ನಾರ್ಮಲ್ ಫಸ್ಟ್ ಬೇಸಿಕ್ ನೋಡ್ತಾ ಇದೀವಿ, ಬೇರೇನಿಲ್ಲ. ಆಮೇಲೆ ನಾವು ಶ್ಲೋಕ ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ಇವಾಗ ಟೈಮ್ ಆಯಿತು, ಸೊ ಅದಕ್ಕೆ ನಾವು ಓನ್ಲಿ ಬೇಸಿಕ್ ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇಲ್ಲಿ ಬಂದು ನಮಗೂ ಗೀತಾ ಸಂಗ್ರಹ ಗೀತಾ ಸಂಗ್ರಹಲ್ಲಿ ಯಮುನಾಚಾರ್ಯರು ಪೂರ್ತಿ ಭಗವದ್ಗೀತೆ ಬಗ್ಗೆ ಅವರು 32 ಶ್ಲೋಕಗಳು ಕೊಟ್ಟಿದ್ದಾರೆ. ಏನು ಅಂದ್ರೆ ಸ್ವಧರ್ಮಜ್ಞಾನ ವೈರಾಗ್ಯ ಸಾತ್ಯ ಭಕ್ತಿ ಏಕಂ ಗೋಚರ ನಾರಾಯಣ ಪರಬ್ರಹ್ಮ ಗೀತಾ ಅಸ್ತಿ ಸಂಹಿತ. ಸೊ ಧರ್ಮ ಫಾಲೋ ಮಾಡೋಕ್ಕೋಸ್ಕರ ಆ್ಯಕ್ಚುಲಿ ಎಲ್ಲರೂ ಅಲ್ಲಿ ಇರೋ ರೀಸನ್ ಏನು? ಧರ್ಮಕ್ಕೋಸ್ಕರ. ಸೊ ಆ ಧರ್ಮ ಫಾಲೋ ಮಾಡಬೇಕು, ಆ ಒಂದು ರೀಸನ್ಗೋಸ್ಕರ. ಯಾಕಂದ್ರೆ ಆ ಜಾಗವೇ ಏನು? ಧರ್ಮಕ್ಷೇತ್ರ. ಹೇಳಿದಲ್ವ, ಗುರುಕ್ಷೇತ್ರಕ್ಕೆ ಹೆಸರೇನು? ಧರ್ಮಕ್ಷೇತ್ರ. ಸೊ ನೀವು ನೋಡಿದ್ರೆ ಯಾಕೆ ಫಸ್ಟ್ ಆ ಯುದ್ಧ ಅಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಯಿತು? ಯಾಕಂದ್ರೆ ಗೌರವರುಗಳು ಪಾಂಡವರುಗಳು ಜೂಜಾಡಿದ್ದಾರೆ. ಅವರು ಜೂಜಾಡಿದರೆ ಇಷ್ಟು ದೊಡ್ಡ ಯುದ್ಧಗಳ ಬರಕ್ಕೆ ಇಷ್ಟ ಇಲ್ಲ. ರೀಸನ್, ಇಂಪಾರ್ಟೆಂಟ್ ರೀಸನ್ ಏನು ಅಂದ್ರೆ ದ್ರೌಪದಿ ಸಾಕ್ಷಾತ್ ಕೃಷ್ಣನ ಭಕ್ತೆ ಅವಳು. ಆ ದ್ರೌಪದಿಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ, ಅಷ್ಟೊಂದು ಮಾನಭಂಗ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಇಷ್ಟು ದೊಡ್ಡ ಒಂದು ಯುದ್ಧ ಕಲ, ಇಷ್ಟು ಜನಗಳು ಅಲ್ಲಿ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ರೀಸನ್ ಅದೇ. ಯಾಕಂದ್ರೆ ಯಾವೊಂದು ಹೆಂಗಸರು ಆ ತರ ಒಂದು ಮಾನಭಂಗ ಮಾಡೋದು, ಈ ತರ ಕಷ್ಟ ಕೊಡೋದು ತಪ್ಪು ವಾ. ಸೊ ಆಕ್ಚುಲಿ ಕೃಷ್ಣ ಬಂದು ಈ ಯುದ್ಧ ಕಲಕ್ಕೆ ಮುಂಚೆ ಸಮಾಧಾನ ಮಾತಾಡಕ್ಕೆ ಹೋಗಿದ್ದಾರೆ. ಆದ್ರೆ ಆವಾಗನು ನೀವು ನೋಡಿದರೆ ದುರ್ಯೋಧನ ಒಂದು ಅಕ್ಸೆಪ್ಟ್ ಮಾಡಿಲ್ಲ.
ಸಮಾಧಾನ ಮಾಡಕ್ಕೆ ಹೋಗಿದ್ದಾರೆ ಕೃಷ್ಣನು. ಅದಕ್ಕೆ ಕೃಷ್ಣ ಹೋಗಿದ್ದಾರೆ, ದೂತನಾಗಿ ಹೋಗಿದ್ದಾರೆ. ಆ ಭಗವಂತ ದೇವೋತ್ತಮ ಪರಮಕೃಷ್ಣ ದೂತನಾಗಿ ಹೋಗಿದ್ದಾರೆ. ಅವನ ಸಮಾಧಾನ ಆಗಿದ್ದಾನ? ಖಂಡಿತ ಇಲ್ಲ. ಮತ್ತೆ ದಾನ ಕೊಡಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಕೃಷ್ಣನು. ಪೂರ್ತಿ ರಾಜ್ಯ ಬೇಡ, ಅಟ್ಲೀಸ್ಟ್ ಒಂದು 5 ಊರಾದ್ರು ಕೊಟ್ಬಿಡಿ. 5 ಸಿಟಿ ಆಗಲ್ಲ, 5 ವಿಲೇಜು ಆಗಲ್ಲ, ಇಲ್ಲಾಂದ್ರೆ 5 ಜನಕ್ಕೆ 5 ಮನೆ ಯಾವುದು ಕೊಡಿಯಪ್ಪ, ಆಗಲ್ಲ. ಜೂಜು ಅದು ಅದೇನದು ನೇಲ್ಸ್, ಊಸಿಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಸೊ ಅದು ಕೆಳಗೆ ಇಡೋ ಅಷ್ಟು ಜಾಗ ನಾ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಆತರ ದಾನ ಕೊಡೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಅವಳು ದುರ್ಯೋಧನ ಕೇಳಿಲ್ಲ. ಭೇದ ಯಪ್ಪ ಇದು ಧರ್ಮ ಅಲ್ಲ. ಕರ್ಣನ ಹತ್ರ ಹೇಳ್ತಾರೆ, ಇವನು ಎಷ್ಟು ಒಂದು ಮೋಸ ನೋಡಿ ದುರ್ಯೋಧನ, ಭೇದ ಮಾಡಿ ಹೇಳಿದ್ದಾರೆ, ಆದ್ರೆ ಯಾರು ಕೇಳಿಲ್ಲ. ಲಾಸ್ಟ್ ಸಾಮ ದಾನ ಭೇದ ಎಲ್ಲ ಮಾಡಿ ಆಯ್ತು. ಸೊ ಇವಾಗ ದಂಡ. ಸೊ ಇವಾಗ ಅದಕ್ಕೆ ಯುದ್ಧಗಳಕ್ಕೆ ಬಂದಿದ್ದಾರೆ ಎಲ್ಲರೂ. ಓಕೆ, ಸೊ ಕೃಷ್ಣ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ನೀವು ನೋಡಿದರೆ 4 ವೇದ ನಾವು ಹೇಳಿದ್ದೀನಲ್ವಾ, ಅದೇ ತರ ಈ ಮಹಾಭಾರತ ಪಂಚಮೋ ವೇದ ಅಂತ ಹೇಳ್ತಾರೆ. ವೇದಲ್ಲಿ 5 ವೇದ ಏನು ಅಂದ್ರೆ ಮಹಾಭಾರತಂತೆ. ಆ ಮಹಾಭಾರತಕ್ಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಏನು, ಈ ಭಗವದ್ಗೀತೆ. ಓಕೆ ಓಕೆ, ಸೊ ಕಂಟಿನ್ಯೂಷನ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಇವತ್ತು ಕ್ಲಾಸಿಂದ ಏನಾದರೂ ನೀವು ತಿಳ್ಕೊಂಡು ಇರ್ಬೋದು, ಏನು ಅಂಡರ್ಸ್ಟ್ಯಾಂಡ್ ಆಗಿದೆ, ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು.